ಮೇಡಮ್ ನೀವು ದೂರ ಹೋಗ್ಬಿಟ್ರೆ ನಾನು ಏನ್ ಮಾತಾಡ್ಲಿ ಅಲ್ಲ ಮೇಡಮ್? ಯಾಕೆ ದೂರ ಆಗ್ತಿದ್ರಿ ಅಂತ ನೀವು ಕೇಳ್ತಾ ಇಲ್ಲ. ಇನ್ನೇನು ಹತ್ರದಲ್ಲಿ ಬೇರೆ ಯಾರು ಇದಾರಲ್ಲ ಅವರು ದೂರ ಇದ್ದಾರೆ, ನೀವು ದೂರ ಇದ್ದೀರಾ, ನಾನು ದೂರ ಇದ್ದೀನಿ. ಸರ್. ನಿಮ್ಗೆ ಗೊತ್ತು ಸರ್, ನಾನು ಯಾವಾಗಲೂ ಆ ಥರ ಹೇಳ್ತೀನಿ ಸರ್. Yes, ma'am. ಸರ್ ನಿಜ ಹೇಳಿ ಸರ್, ಇವತ್ತು ನರ್ವಸ್ ಆಗಿದ್ದೀರಾ, ಎಕ್ಸೈಟೆಡ್ ಆಗಿದ್ದೀರಾ, ಅಥವಾ ಏನು ಅನ್ನಿಸ್ತಾ ಇಲ್ವಾ? ವಾಟ್ಸ್ ಯೋರ್ ಫೀಲಿಂಗ್ ಸರ್? ಯಾವತ್ತಾದ್ರೂ ಇಷ್ಟು ಗೀತ್ ಅವ್ರ ಜೊತೆ ಮಾಡಿದ್ದೀರಾ? ಸ್ಟೆಪ್ಗೆ ಜಾಸ್ತಿ ಹಾಕಕ್ ಹೋದ್ರೆ ಕಾಲು ಮರ್ಬಿಡ್ತಾರೆ ಮೇಡಮ್. ಸ್ಟೆಪ್ ಹಾಕೋ ಕಾಲೇ ಕೊಟ್ಬಿಡ್ತಾರ. ಯಾಕೆ? ಇವತ್ತು ಒಂದು ಇತಿಹಾಸ ಸೃಷ್ಟಿ ಮಾಡೇ ಬಿಡೋಣ. ಈ ಪ್ರೋಗ್ರಾಮ್ ಮುಗಿಯೋಷ್ಟರಲ್ಲಿ ಜನ್ಯಾಜಿ ಜೊತೆ ಗೀತಾ ಅವರು ಈ ಸ್ಟೆಪ್ ಹಾಕೇ ಹಾಕ್ತಾರೆ ಸರ್. ಏನಂತೀರಾ? ಈ ಪ್ರೋಗ್ರಾಮ್ ಮುಗಿಯೋಷ್ಟರಲ್ಲಿ ಕಾಲ್ ಮಾತ್ರ ಮುರಿತಾ ಇದ್ರು, ಈಗ ನನ್ನ ಮೈಕೆ ಎಲ್ಲ ಮುರಿಸೋ ಸ್ಕೀಮ್ ಹಾಕಿ. ಇಲ್ಲ ಇಲ್ಲ, ಇದು ಒಂದು ರೀತಿಯ ಪ್ರಮೋಷನಲ್ ಆಕ್ಟಿವಿಟಿ ಅಂತ ಅನ್ಕೊಳ್ಳ. ಅರ್ಜುನ್ ಜನ್ಯ ಸರ್ಗೆ ಏನಾಯ್ತು ಗೊತ್ತಾ? ಅನುಶ್ರೀ ಇರುವಿಕೆಯಲ್ಲಿ ಗೀತಾ ಅವ್ರು ಏನ್ ಮಾಡಿದ್ರು ಗೊತ್ತಾ? ಇದೆಲ್ಲ ಬರ್ತಾ ಇರುತ್ತೆ ತಮ್ನೇಲ್ಸ್. ಬಟ್ ಸರ್ ನಮಗೆ ಬಹಳ ಸಂತೋಷ, ಹೆಮ್ಮೆ ಸರ್. ಇನ್ನೊಂದು ಪ್ರಶ್ನೆ, ನಿಜ ಹೇಳಬೇಕು, ಮ್ಯೂಸಿಕ್ ಮಾಡೋದು ಕಷ್ಟನಾ ಅಥವಾ ಡೈರೆಕ್ಷನ್ ಮಾಡೋದು ಕಷ್ಟನಾ? ಯಾವ್ದು ಕಷ್ಟ ಇಲ್ಲ ಮೇಡಮ್, ಇಷ್ಟಪಟ್ರೆ ಯಾವ್ದು ಕಷ್ಟ ಇಲ್ಲ. ಪಂಚ್ ಬಂದಿದೆ, ಯಾವುದು ಕಷ್ಟ ಇಲ್ಲ. ಇಷ್ಟಪಡೋ ಹಾಗೆ ಮಾಡಿದ್ರೆ ಜನಕ್ಕೂ ಇಷ್ಟ ಆಗುತ್ತೆ. ಬಟ್ ಆದ್ರೂ ಇರೋ ಒಂದು ಬೇಜಾರು, ನನ್ಗೇನು ಡೇಟ್ಸ್ ಫ್ರೀನೇ ಇದೆ, ಕೇಳಿಲ್ಲ ನೀವು, ಆದ್ರೆ ಬೇರೆ ಹೀರೋಯಿನ್ ಆಯ್ಕೆ ಮಾಡಿದ್ದೀರಾ. ಯಾಕೆ ಈ ಥರ ಮಾಡಿದ್ರಿ ಸರ್? ಮೇಡಮ್, ಪರದೆ ಮೇಲಿರೋರು ಹೀರೋಯಿನ್, ಹೃದಯದಲ್ಲಿರೋರಿಗೆ ಯಾಕೆ ಮೇಡಮ್ ಆಕ್ಟಿಂಗ್ ಕೊಡಬೇಕು? ಆಲ್ರೆಡಿ ನಾನು ಹೇಳ್ತೀವಿ, ಆಲ್ರೆಡಿ ನಿಂತಾರೆ ಅವ್ರಿಗೆ ಈಗ ಏನಾಗಿತ್ತು ಗೊತ್ತಾ? 3 ತಿಂಗಳಿಂದ ಸ್ವಲ್ಪ ನೆಮ್ಮದಿ ಆಗಿದ್ರು, ಮತ್ತೆ ಈ 3 ತಿಂಗಳಾದ್ಮೇಲೆ ನೆಮ್ಮದಿಯಲ್ಲಿ ಒಂಚೂರು ನೊಣ ಬಿದ್ದಂಗೆ ಆಗ್ತಾ ಇದೆ ಅವ್ರಿಗೆ. ಅರ್ಥ ಅನ್ಸುತ್ತೆ, ಕಿರುತೆರೆಯಿಂದ ಬೆಳ್ಳಿತೆರೆಯಿಂದ ಬರ್ತಾ ಇದೆಯಲ್ಲ, ಹಾಗಾಗಿ ಇದ್ರ ಬಗ್ಗೆ ಒಂಚೂರು ಮಾತುಕತೆ ಅಷ್ಟೇ.